ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ವಿಶ್ವದ ಒಂದು ಅತ್ಯುತ್ತಮ ಟ್ಯಾಬ್ಲೆಟ್ ಇರುವಂಥದ್ದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ S7 Plus. ನೀವೇನಾದರೂ ಆಂಡ್ರಾಯ್ಡಲ್ಲಿ ಒಂದು ಬೆಸ್ಟ್ ಟ್ಯಾಬ್ಲೆಟನ್ನು ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ನಿಮಗಿರುವಂಥ ಏಕೈಕ ಆಪ್ಷನ್ ಈ ಒಂದು ಟ್ಯಾಬ್ಲೆಟ್ ಆಗಿರುವಂಥದ್ದು. ಇದರ ಒಂದು ಹೊಸ ವೇರಿಯಂಟನ್ನು ಸ್ಯಾಮ್ಸಂಗ್ ಅವರು ರೀಸೆಂಟಾಗಿ ಲಾಂಚ್ ಮಾಡಿರುವಂಥದ್ದು ಮಿಸ್ಟಿಕ್ ನೇವಿ ಅಂತ ಆಯ್ತಾ. ಒಂದು ಡಿಫ್ರೆಂಟ್ ಕಲರ್ನಲ್ಲಿ ಇದನ್ನು ಲಾಂಚ್ ಮಾಡಿದರೆ ಈ ಒಂದು ಟ್ಯಾಬ್ಲೆಟ್ನ ಬೇಸಿಕ್ ವೇರಿಯಂಟ್ ಏನಿದೆ 80,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಹೌದು, 80,000 ಬೆಲೆ ಜಾಸ್ತಿನೇ, ಬಟ್ ಸ್ಟಿಲ್ ನಿಮಗೆ ಪರ್ಚೇಸ್ ಮಾಡೋದಕ್ಕಾಗಲ್ಲ ಅಂತ ಅಂದರೆ ಟೆಕ್ನಾಲಜಿ ಅಂತೂ ಸೂಪರ್ ಆಗಿದೆ. ಕ್ರೇಜಿ ಫೀಚರ್ಸ್ಗಳಿರುವಂಥದ್ದು ಕೊನೆತನಕ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಜೊತೆಗೆ ಈ ಒಂದು ಟ್ಯಾಬ್ಲೆಟ್ನ ಒಂದು ಕೀಬೋರ್ಡನ್ನು ಹೊಂದಿರುವಂಥ ಬ್ಯಾಕ್ ಕವರ್ನ ಕೂಡ ಕಳಿಸಿದ್ರೆ ಆಯಿತಾ. ಸೊ ಅದನ್ನು ಕೂಡ ಅನ್ಬಾಕ್ಸ್ ಮಾಡ್ತೀನಿ. ಕ್ರೇಜಿ ಆಗಿದೆ ಕೊನೆತನಕ ನೋಡಿ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ. ಒಂದು ಪ್ರೈಸೊಂದಿಗೆ ಇದನ್ನು ಪರ್ಚೇಸ್ ಮಾಡ್ಬೋದಾ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಗೊತ್ತಿರೋ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಒಂದು ಮೋಟಿವೇಶನ್ ಸಿಗುತ್ತೆ ನಮಗೆ, ಮಾಡ್ಕೊಳ್ಳಿ. ಓಕೆ, ಮೊದಲದಾಗಿ ಒಂದು ಟ್ಯಾಬ್ಲೆಟ್ ಅನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಟ್ಯಾಬ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡಿ ಸಿಗ್ತಿರುವಂಥದ್ದು. ತುಂಬ ದೊಡ್ಡ ಬಾಕ್ಸ್ ಆಗಿದೆ, ಏನಕ್ಕೆ ದೊಡ್ಡ ಟ್ಯಾಬ್ ಇದು. ಸೊ ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಒಂದು ಟ್ಯಾಬ್ಲೆಟ್ ಸಿಗ್ತಾ ಇರುವಂಥದ್ದು. ಕ್ರೇಜಿ ದೊಡ್ಡ ಕ್ವಾಲಿಟಿಯ ಟ್ಯಾಬ್ ಇದಾಗಿದೆ. ಸ್ಕ್ರೀನ್ ಮಾತ್ರ ಒಂದು ಲೆವೆಲಿಗೆ ಲ್ಯಾಪ್ಟಾಪ್ ಎಷ್ಟು ದೊಡ್ಡ ಸ್ಕ್ರೀನ್ ಇರುತ್ತೋ ಅಷ್ಟೇ ದೊಡ್ಡ ಸ್ಕ್ರೀನ್ ಇದೆ ಅಂತ ಗೊತ್ತಾಗ್ತಿರುವಂಥದ್ದು. ಒಂದು ಲೆವೆಲಿಗೆ ವೆಯ್ಟ್ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತನಾಡೋಣ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ನ ಕೆಳಗಡೆ ನಿಮಗೆ ಒಂದು S Pen ಕೊಟ್ಟಿದ್ದಾರೆ. S Pen ಕ್ವಾಲಿಟಿ ಸೂಪರ್ ಆಗಿದೆ. ಲಾಸ್ಟ್ ಟೈಮ್ ನೀಡಿದಂಥ S Penಗಿಂತ ಒಳ್ಳೆ ಕ್ವಾಲಿಟಿ ಇದಾಗಿರುವಂಥದ್ದು. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ ಒಂದು 15 ವ್ಯಾಟ್ನ ಚಾರ್ಜಿಂಗ್ ಅಡಾಪ್ಟರ್ ನಿಮಗೆ ಸಿಗ್ತಾ ಇರುವಂಥದ್ದು. ಒಂದು ಡೀಸೆಂಟ್ ಅಂತೇಳಿ ಇಷ್ಟಪಡ್ತೀನಿ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ ಒಂದು USB Type-C ಡಾಟಾ ಕೇಬಲ್ ಇರುವಂಥದ್ದು. Type-A ಇಂದ Type-C ಒಂದು ಒಳ್ಳೆ ಕ್ವಾಲಿಟಿಯ ಡಾಟಾ ಕೇಬಲ್ ಇದಾಗಿದೆ. ಇದನ್ನು ಬಿಟ್ಟರೆ ಈ ಕಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರ ಹಿಂದ್ಗಡೆ ಸಿಮ್ ಎಜೆಕ್ಷನ್ ಪಿನ್ನ ಕೊಟ್ಟಿರುವಂಥದ್ದು ಗಮನಿಸ್ತಾ ಇದ್ದೀರಾ ಆಯಿತಾ. ಮತ್ತು ಅದ್ರ ಒಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಇದೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ಈ ಒಂದು ಬಾಕ್ಸ್ ಒಳಗೆ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಟ್ಯಾಬ್ಲೆಟಿಗೆ ಬಂತು ಅಂತ ಅಂದರೆ ಈ ಒಂದು ಕವರ್ನ ಓಪನ್ ಮಾಡಿದ್ರೆ ಈ ಒಂದು ಟ್ಯಾಬ್ಲೆಟ್ ನಿಮ್ಗೆ ಈ ರೀತಿ ನೋಡಿ ಸಿಗ್ತಿರುವಂಥದ್ದು. ಮಿಸ್ಟಿಕ್ ನೇವಿ ಬಣ್ಣದ ಹೊಸ ವೇರಿಯಂಟ್ ಇದು. ಸೊ ಲುಕ್ ಅಂತೂ ಕ್ರೇಜಿ ಆಗಿದೆ ಗುರು. ನನಗನ್ನಿಸ್ದಂಗೆ ಇದಕ್ಕಿಂತ ಒಳ್ಳೆಯ ಲುಕ್ಕನ್ನು ಹೊಂದಿರುವಂಥ ಟ್ಯಾಬ್ಲೆಟ್ ಸಿಗುತ್ತೆ ಅಂತ ಅನಿಸಲ್ಲ. ಒಂದು ರೀತಿ ಕಾರ್ನರ್ಸ್ ಎಲ್ಲ ಬಾಕ್ಸಿ ಫಿನಿಷನ್ನು ಹೊಂದಿರುವಂಥ ಟ್ಯಾಬ್ಲೆಟ್ ಇದಾಗಿದೆ ಆಯಿತಾ. ಕೈ ಇಟ್ಕೊಳ್ಳೋದಕ್ಕೆ ಒಂಥರ ಖುಷಿ ಆಗುತ್ತೆ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್ ಅಂದರೆ ಸೂಪರ್ ಆಗಿದೆ. ಮೊದಲನೇದಾಗಿ ಈ ಒಂದು ಟ್ಯಾಬ್ಲೆಟ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡೋಣ. ಈ ಒಂದು ಟ್ಯಾಬ್ಲೆಟ್ ತುಂಬ ವೆಯ್ಟ್ ಇರುವಂಥದ್ದು. ಏನಕ್ಕೆ ಅಂತ ಅಂದರೆ ಇದು ಅಲ್ಯೂಮಿನಿಯಂ ಬ್ಯಾಕನ್ನು ಹೊಂದಿರುವಂಥ ಟ್ಯಾಬ್ಲೆಟ್ ಆಯಿತಾ. ಸಾಲಿಡ್ ಆಗಿದೆ, ಕ್ರೇಜಿ ಆಗಿದೆ ಆಯಿತಾ. ಕೈಲಿ ಇಟ್ಕೊಂಡ್ರೆ ಹಂಗೆ ಸೂಪರ್ ಆಗಿದೆ. ಜೊತೆಗೆ ಫೀಲ್ ಇದೆ ಅಲ್ವಾ, ಅದು ಕ್ರೇಜಿ ಡಿಫ್ರೆಂಟ್ ಆಗಿದೆ ಆಯಿತಾ. ನಿಮಗೆ ಕಾರ್ನರ್ಡ್ ಆಗ್ಲಿಡ್ದಂಗೆ ಬಾಕ್ಸ್ ಕಾರ್ನರ್ಡ್ ಆಯಿತಾ. ಸೊ ನೀವು ಟ್ಯಾಬ್ಲೆಟನ್ನು ನಿಲ್ಲಿಸ್ಬೋದು, ಏನು ಸಪೋರ್ಟ್ ಇಲ್ಲದೆ ಇದನ್ನು ನಿಲ್ಲಿಸ್ಬೋದು ಹಿಂಗೆ, ಆ ರೀತಿ ಇರುವಂಥದ್ದು ಆಯಿತಾ. ಸೂಪರ್ ಆಗಿದೆ. ಲುಕ್ ಮಾತ್ರ ಒನ್ ಆಫ್ ದ ಬೆಸ್ಟ್ ಲುಕಿಂಗ್ ಟ್ಯಾಬ್ಲೆಟ್ ವಿಶ್ವದಲ್ಲಿ. ಒನ್ ಆಫ್ ದ ಅಲ್ಲ, ನನಗೆ ಅನಿಸ್ದಂಗೆ ಬೆಸ್ಟ್ ಲುಕಿಂಗ್ ಟ್ಯಾಬ್ಲೆಟ್ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ಅನಿಸ್ದಂಗೆ. ಇನ್ನು ಮುಂದ್ಗಡೆಗೆ ಬಂತು ಅಂತ ಅಂದರೆ ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಬೆಜಲ್ ಆಲ್ಮೋಸ್ಟ್ ಎಲ್ಲ ಕಡೆ ಬೆಜಲ್ ಇದ್ದೇ ಇದೆ. ಬೆಜಲ್ ಸ್ವಲ್ಪ ದೊಡ್ಡದೇ ಅಂತಲೇ ಅನ್ನಿಸ್ತಾ ಇರುವಂಥದ್ದು ನನಗೆ. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ಈ ಒಂದು ಟ್ಯಾಬ್ಲೆಟ್ನಲ್ಲಿ ಕ್ಯಾಮ್ರಾ ಏನಿದೆ ಅದು ಲ್ಯಾಂಡ್ಸ್ಕೇಪ್ ಮೋಡಲ್ಲಿ ಕ್ಯಾಮ್ರಾನ ಮೇಲೆ ಕೊಟ್ಟಿದ್ರೆ ಆಯಿತಾ. ಯೂಶಲಿ ಫೋನ್ಸ್ಗಳೆಲ್ಲ ವರ್ಟಿಕಲಾಗಿ ನೀವು ಇದು ಮಾಡಿದ್ರೆ ಮೇಲ್ಗಡೆ ಇರುತ್ತೆ. ಬಟ್ ಇದರಲ್ಲಿ ನೀವು ಒಂದು ಲ್ಯಾಪ್ಟಾಪ್ ರೀತಿಯೂ ಯೂಸ್ ಮಾಡ್ಬೋದು ಆಯಿತಾ. ಸೊ ನೀವು ಕೀಬೋರ್ಡ್ನ ಕೊಟ್ಟಿದ್ರೆ ಆಗಲೇ ಅದನ್ನು ಅನ್ಬಾಕ್ಸ್ ಮಾಡ್ತೀನಿ. ಸೊ ಅದನ್ನು ಯೂಸ್ ಮಾಡಿಕೊಂಡು ಲ್ಯಾಪ್ಟಾಪ್ ರೀತಿ ನೀವು ಏನಾದರೂ ವೆಬ್ ಕ್ಯಾಮ್ ಅಥವಾ ಝೂಮ್ ಕಾಲ್ ಏನೋ ಕಾಲ್ಸ್ ತೊಗೋತಿದ್ದೀರಾ ಅಂತಂದರೆ ಆ ರೀತಿ ಯೂಸ್ ಮಾಡ್ಬೋದು. ನಿಮ್ಗೆ ಹಿಂದ್ಗಡೆ ಡ್ಯೂಯಲ್ ಕ್ಯಾಮ್ರಾ ಸೆಟಪ್ ಸಿಗ್ತದೆ ಮತ್ತು ಒಂದು ಸಿಂಗಲ್ ಡಿ ಫ್ಲ್ಯಾಶ್ ಇದೆ. ಈ ಒಂದು ಟ್ಯಾಬ್ಲೆಟ್ನಲ್ಲಿ USB Type-C ಪುಟ್ಟಿದ್ದು, ಯಾವುದೇ ಒಂದು 3.5mm ಹೆಡ್ಫೋನ್ ಜಾಕ್ ಇಲ್ಲ. ಮತ್ತು ಇದರಲ್ಲಿ ನಿಮಗೆ ಒಂದು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇರುವಂಥದ್ದು. ಒಂದು ಸಿಮ್ ಹಾಕ್ಬೋದು, ಒಂದು SD ಕಾರ್ಡ್ ಸ್ಲಾಟ್ ಹಾಕ್ಬೋದು. ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಕೆಳಗಡೆ ಡಾಕ್ ಸಹ ಕೊಟ್ಟಿದ್ದಾರೆ. ಡಾಕ್ ಏನಪ್ಪ ಕೊಟ್ಟಿದ್ದಾರೆ ಅಂದರೆ ಆಗಲೇ ಹೇಳಿದಂಗೆ ಒಂದು ಕೀಬೋರ್ಡನ್ನು ಹಾಕೋದಕ್ಕೆ. ಮೊದಲನೇದಾಗಿ ಒಂದು ಕೀಬೋರ್ಡನ್ನು ಅನ್ಬಾಕ್ಸ್ ಮಾಡ್ಬೋಣ. ಈ ಒಂದು ಕೀಬೋರ್ಡ್ ಏನಿದೆ ಇದು ನೀವು ಹೊಸದಾಗಿ ಪರ್ಚೇಸ್ ಮಾಡ್ತೀನಿ ಅಂತಂದರೆ 15,000 ರೂಪಾಯಿ ಆಗುತ್ತೆ. ಬಟ್ ಈ ಒಂದು ಟ್ಯಾಬ್ಲೆಟ್ನ ಜೊತೆಗೆ ಪರ್ಚೇಸ್ ಮಾಡ್ತೀರಾ ಅಂತಂದರೆ HDFC ಕಾರ್ಡ್ ಮೇಲೆ ಆಫರ್ ಸಿಗುತ್ತೆ. 10,000 ರೂಪಾಯಿ ಕಡಿಮೆ ಆಗುತ್ತೆ. ನಿಮಗೆ ಕೇವಲ 6,000 ರೂಪಾಯಿಗೆ, 5,000 to 6,000 ರೂಪಾಯಿಗೆ ಈ ಒಂದು ಕೀಬೋರ್ಡನ್ನು ಪರ್ಚೇಸ್ ಮಾಡ್ಬೋದು. ಕ್ರೇಜಿ ಕ್ವಾಲಿಟಿ ಕೀಬೋರ್ಡ್ ಆಯಿತಾ. ಇದನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ನಿಮಗೆ ಒಂದು ಕೀಬೋರ್ಡ್ ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುವಲ್ ಇದೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ಇದರೊಳಗಿಲ್ಲ. ಕೀಬೋರ್ಡ್ನ ಕ್ವಾಲಿಟಿ ಅಂತೂ ಬೆಂಕಿಯಾಗಿದೆ. ಈ ಒಂದು ಫುಲ್ ಸೈಜ್ನ ಕೀಬೋರ್ಡ್ ಇದಾಗಿರುವಂಥದ್ದು. ಲ್ಯಾಪ್ಟಾಪಲ್ಲಿ ಹೆಂಗಿರುತ್ತೋ ಕೀಬೋರ್ಡು ಅಷ್ಟೇ ಒಳ್ಳೆ ಕ್ವಾಲಿಟಿಯ ಕೀಬೋರ್ಡ್ ಇದಾಗಿರುವಂಥದ್ದು. ಮತ್ತು ಟಚ್ ಪ್ಯಾಡ್ ಸಹ ಇದೆ ಆಯಿತಾ. ಇದು ಮಲ್ಟಿ ಟಚನ್ನು ನೀವು ಲ್ಯಾಪ್ಟಾಪಲ್ಲಿ ಯಾವ ರೀತಿ ಟಚ್ ಪ್ಯಾಡ್ ಯೂಸ್ ಮಾಡ್ತಿರಲ್ವ ಅದೇ ರೀತಿ ಈ ಒಂದು ಟಚ್ ಪ್ಯಾಡ್ನ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಸೂಪರ್ ಆಗಿದೆ. ಇದನ್ನು ತೊಗೊಂಡ್ರಿ ಅಂತ ಅಂದರೆ ಒಂದು ರೀತಿ ಟ್ಯಾಬ್ ರೀತಿಯಲ್ಲೂ ಇದನ್ನು ಯೂಸ್ ಮಾಡ್ಬೋದು, ಲ್ಯಾಪ್ಟಾಪ್ ರೀತಿಯಲ್ಲಿ ಯೂಸ್ ಮಾಡ್ಬೋದು. ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಇದಾದ ನಂತರ ಒಂದು ಟ್ಯಾಬ್ಲೆಟ್ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂತ ಅಂದರೆ ಈ ಒಂದು ಟ್ಯಾಬ್ಲೆಟ್ನಲ್ಲಿ 12.4 ಇಂಚಿನ ಡಿಸ್ಪ್ಲೇ ಇರುವಂಥದ್ದು. ಕ್ರೇಜಿ ಹೆವಿ ಅಂದರೆ ಹೆವಿ ದೊಡ್ಡದಾಗಿದೆ. ಆಗಲೇ ಹೇಳ್ದಂಗೆ ಒಂದು ಲ್ಯಾಪ್ಟಾಪ್ನ ಡಿಸ್ಪ್ಲೇ ಇದ್ದಂಗಿದೆ ಆಯಿತು. ಅದಷ್ಟೇ ಅಲ್ಲ, ಈ ಒಂದು ಟ್ಯಾಬ್ಲೆಟ್ಟು ಕ್ವಾಡ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ.
ಅಮೋಲೆಡ್ ಡಿಸ್ಪ್ಲೇ, 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ, HDR10+ ಸಪೋರ್ಟ್ ಆಗುವಂಥ ಡಿಸ್ಪ್ಲೇ, ಸೂಪರ್ ಡಿಸ್ಪ್ಲೇ. ನಿಮಗೆ ಟ್ಯಾಬ್ಲೆಟಲ್ಲಿ ಇಷ್ಟು ಒಳ್ಳೆ ಡಿಸ್ಪ್ಲೇ ಯಾವುದ್ರಲ್ಲೂ ಸಿಗಲ್ಲ. ಈ ಪ್ರೈಸಂಜಲ್ಲಿ ನಿಮಗೆ ಒನ್ ಆಫ್ ದ ಬೆಸ್ಟ್ ಟಾಪ್ ಆ್ಯಂಡ್ ಟ್ಯಾಬ್ಲೆಟ್ ಇದಾಗಿರುವಂಥದ್ದು ಆಯಿತಾ. ನೀವು ಬಿಸಿಲಿಗೆ ಹೋದ್ರಿ ಅಂದರೂ ಸಹ ಕ್ರೇಜಿ ಬ್ರೈಟಾಗಿ ಕಾಣುತ್ತೆ ಮತ್ತು ವ್ಯೂಯಿಂಗ್ ಆ್ಯಂಗಲ್ಸ್ ಕ್ರೇಜಿ ಆಗಿದೆ, ಕಲರ್ಸ್ ಅಂತೂ ಸೂಪರ್ ಆಗಿರುವಂಥದ್ದು. ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ಎರಡನೇ ಮಾತೆಲ್ಲ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೂಪರ್ ಆಗಿದೆ, ಕ್ಲಾರಿಟಿ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿರುವಂಥದ್ದು. ಸದ್ಯಕ್ಕೆ ಈ ಒಂದು ಟ್ಯಾಬ್ಲೆಟ್ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 6GB ರ್ಯಾಮ್ ಮತ್ತು 128GB ಸ್ಟೋರೇಜು, LPDDR4 ರ್ಯಾಮ್ ಆಗಿರುವಂಥದ್ದು ಮತ್ತು UFS 3.0 ಸ್ಟೋರೇಜು. ಸೂಪರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಫಾಸ್ಟಾಗಿ ಅಪ್ಲಿಕೇಶನ್ಗಳು ಇನ್ಸ್ಟಾಲ್ ಆಗುತ್ತೆ, ನೀವು ಲೋಡ್ ಆಗುತ್ತೆ, ಸೊ ನೀವು ಆರಾಮಾಗಿ ಯೂಸ್ ಮಾಡ್ಕೊಬೋದು, ಏನೂ ತೊಂದರೆ ಇಲ್ಲ ಈ ಇದರಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟ್ಯಾಬ್ಲೆಟ್ನಲ್ಲಿ ಕ್ರೇಜಿ ಪವರ್ಫುಲ್ ಆಗಿರುವಂಥ ಒಂದು ಹೈ ಎಂಡ್ ಪ್ರೋಸೆಸರ್ ಇರುವಂಥದ್ದು. ಸ್ನ್ಯಾಪ್ಡ್ರ್ಯಾಗನ್ 865+ ಪ್ರೋಸೆಸರ್ ಇರುವಂಥದ್ದು. ಸ್ನ್ಯಾಪ್ಡ್ರ್ಯಾಗನ್ 865+. ಆರಾಮಾಗಿ ಯಾವ ಗೇಮನ್ನು ಬೇಕಾದರೂ ನೀವು ಐ ಸೆಟ್ಟಿಂಗಲ್ಲಿ ಆರಾಮಾಗಿ ಆಡ್ಕೊಬೋದು. ಮಲ್ಟಿ ಟಾಸ್ಕ್ ಅಂತೂ ತೊಂದರೆನೇ ಇಲ್ಲ. ಗೂಗಲ್ ಡೆಕ್ಸ್ನ ಕೂಡ ನೀವು ಮಲ್ಟಿಪಲ್ ವಿಂಡೋಸ್ ನೀವು ಓಪನ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು. ಈ ಒಂದು ಕೀಬೋರ್ಡ್ ಏನಿದೆ ಇದನ್ನು ನೀವು ಆಟೋಮೆಟಿಕ್ ಕನೆಕ್ಟ್ ಮಾಡಿದ ತಕ್ಷಣ ಒಂದು ಗೂಗಲ್ ಡೆಕ್ಸ್ ಓಪನ್ ಆಗುತ್ತೆ ಆಯಿತಾ. ಸೊ ಮಲ್ಟಿ ಟಾಸ್ಕ್ ಮಾಡ್ಕೊಂಡು ನೀವು ಆರಾಮಾಗಿ ಒಂದು ನಾರ್ಮಲ್ ಲ್ಯಾಪ್ಟಾಪ್ನ ಯಾವ ರೀತಿ ಯೂಸ್ ಮಾಡ್ತೀರಾ ಆ ರೀತಿ ಇದನ್ನು ಯೂಸ್ ಮಾಡ್ಬೋದು ಆಯಿತಾ. ನನಗಂತೂ ಸೂಪರ್ ಆಗಿದೆ. ಮೂವಿ ಕನ್ಸಂಪ್ಷನ್ ಅಂದರೆ ಮೂವಿಗೆ ನೋಡೋದಕ್ಕೆ ಅಂತೂ ಬೆಂಕಿ ಇರುವಂಥದ್ದು, ಸಖತ್ತಾಗಿದೆ. ಸೊ ಹೆವಿ ಇಂಪ್ರೆಸ್ ಮಾಡ್ತು ನನಗೆ ಇದರಲ್ಲಿ. ಪರ್ಫಾರ್ಮೆನ್ಸ್ ವೈಸ್ ಕೂಡ ಅಲ್ಟಿಮೇಟ್ ಆಗಿದೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಈ ಒಂದು ಟ್ಯಾಬ್ಲೆಟನ್ನು ಯಾರು ಕ್ಯಾಮ್ರಾಗೋಸ್ಕರ ಅಂತ ತೊಗೊಳ್ಳೋಲ್ಲ, ಬಟ್ ಸ್ಟಿಲ್ ಈ ಒಂದು ಟ್ಯಾಬ್ಲೆಟ್ನಲ್ಲಿ 2 ಕ್ಯಾಮ್ರಾ ಇರುವಂಥದ್ದು ಹಿಂದ್ಗಡೆ. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 13 ಮೆಗಾಪಿಕ್ಸಲ್ನ ಮೇನ್ ಸೆನ್ಸರು. ಒಂದು ಲೆವೆಲಿಗೆ ವೈಡ್ ಆಗಿದೆ, ಕ್ಲಾರಿಟಿ ಡೀಸೆಂಟ್, ಬೆಸ್ಟ್ ಅಂತನಲ್ಲ, ಸೂಪರ್ ಆಗಿದೆ ಅಂತನಲ್ಲ, ಡೀಸೆಂಟ್ ಆಗಿದೆ. ಯಾರು ಟ್ಯಾಬ್ಲೆಟನ್ನು ಕ್ಯಾಮ್ರಾಗೋಸ್ಕರ ತಗೋತಾರೆ, ಬಟ್ ಡೀಸೆಂಟ್ ಆಗಿದೆ, ಕೊಡಬೇಕಲ್ಲ ಅಂತ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು 5 ಮೆಗಾಪಿಕ್ಸಲ್ ಒಂದು ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸ್ ಇರುವಂಥ, ಇದು ಕೂಡ ತುಂಬ ವೈಡ್ ಆಗಿದೆ, ಬಟ್ ಕ್ಲಾರಿಟಿ ಓಕೆ ಅಂತೀನಿ, ಹೆವಿ ಕ್ರೇಜಿನಲ್ಲ, ಓಕೆ ಅಂತೀನಿ. ಆ ಸ್ಯಾಂಪಲ್ಸ್ನ ನಿಮಗೆ ನೋಡ್ಬೋದು ನೀವು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ ಮಧ್ಯದಲ್ಲಿ ಈ ಒಂದು ಲ್ಯಾಂಡ್ಸ್ಕೇಪ್ ಮಾಡಿದ್ರೆ ಮಧ್ಯದಲ್ಲಿ 8 ಮೆಗಾಪಿಕ್ಸಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥ, ಇದು ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಕ್ರೇಜಿ ಅಂತಲೂ ಅನ್ನಲ್ಲ ನಾನು, ಚೆನ್ನಾಗಿದೆ. ಆ ಫೋಟೋ ಸ್ಯಾಂಪಲ್ಸ್ ನೀವು ನೋಡಿ ಜಡ್ಜ್ ಮಾಡ್ಬೋದು. ಈ ಒಂದು ಬ್ಯಾಕ್ ಕ್ಯಾಮ್ರಾ ಏನಿದೆ ಇದು 4K ವಿಡಿಯೋನ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಏನಿದೆ ಇದು 1080pಯಲ್ಲಿ 30 FPS ವಿಡಿಯೋನ ರೆಕಾರ್ಡ್ ಮಾಡುತ್ತೆ. ಸೊ ಇದು ಓಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟ್ಯಾಬ್ಲೆಟ್ನಲ್ಲಿ ಫೇಸ್ ಅನ್ಲಾಕ್ ಕೂಡ ಇರುವಂಥದ್ದು, ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ. ಮತ್ತು ಒಂದು ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಹ ಇರುವಂಥದ್ದು, ಇದು ಕೂಡ ತುಂಬ ಫಾಸ್ಟಾಗಿದೆ, ಗಮನಿಸ್ತಾ ಇದ್ದರೆ ಇಲ್ಲಿ ನನಗೆ ಏನೂ ತೊಂದರೆ ಇದೆ ಅಂತ ಅನ್ನಿಸ್ತಿಲ್ಲ. ಇನ್ನು S Pen ಬಗ್ಗೆ ಮಾತನಾಡಬೇಕಂತ ಅಂದರೆ ನಾನು ಹೇಳಿದಂಗೆ ಲಾಸ್ಟ್ ಈ ಒಂದು ಟ್ಯಾಬ್ S6 ಏನಿತ್ತು ಅದಕ್ಕಿಂತ ಒಳ್ಳೆ ಕ್ವಾಲಿಟಿಯ ಪೆನ್ ಇದಾಗಿರುವಂಥದ್ದು. ಒಂದು ಬಟನ್ ಇದೆ, ಇದು ಗೆಸ್ಚರ್ ಸಪೋರ್ಟ್ ಮಾಡುತ್ತೆ. ಸೊ ನೀವು ಹಿಂಗೆ ಗಾಳಿಯೆಲ್ಲ ಹಿಂಗಂದ್ರಿ ಅಂತ ಅಂದರೆ ಕೆಲವೊಂದು ಸಪೋರ್ಟ್ ಆಗುವಂಥ ಅಪ್ಲಿಕೇಶನಲ್ಲಿ ಆರಾಮಾಗಿ ಅದನ್ನೇ ನೀವು ನ್ಯಾವಿಗೇಟ್ ಮಾಡ್ಬೋದು ಈ ಒಂದು ಪೆನ್ನ ಮುಖಾಂತರ. ಮತ್ತು ನೀವೇನಾದರೂ ಬರಿತಾ ಇದ್ದೀರಾ ಅಂತಂದರೆ ಈ ಒಂದು ಬಟನ್ ಪ್ರೆಸ್ ಮಾಡಿಕೊಂಡು ಅದು ಶಾರ್ಟ್ಕಟ್ ರೀತಿ ಮಾಡ್ಕೊಬೋದು. ಪ್ರೆಸ್ ಮಾಡಿದ್ರೆ ಎರೇಸರಿಗೆ ಅಂದರೆ ರಬ್ಬರ್ ರೀತಿ ಎರೇಸ್ ಮಾಡೋದಕ್ಕೆ ಅದನ್ನು ಯೂಸ್ ಮಾಡ್ಕೊಬೋದು. ಮತ್ತು ಈ ಒಂದು S Pen ಸೆನ್ಸಿಟಿವ್ ಅಂದರೆ ಇದು ರೆಸ್ಪಾನ್ಸ್ ಟೈಮ್ ಏನಿದೆ ಇದು ಕೇವಲ 9 ಮಿಲಿಸೆಕೆಂಡ್ ಇರುವಂಥದ್ದು ಆಯಿತಾ. ಸೊ ನೀವು ನಿಜವಾಗ್ಲೂ ಪೇಪರ್ ಮೇಲೆ ಬರಿತಾ ಇದ್ದೀರಾ ಅಂತ ಅನಿಸ್ಬಿಡುತ್ತೆ, 9 ಮಿಲಿಸೆಕೆಂಡ್ ರೆಸ್ಪಾನ್ಸ್ ಟೈಮ್ ಇರೋದ್ರಿಂದ. ಸೊ ಎಕ್ಸ್ಪೀರಿಯನ್ಸ್ ಅಂತೂ ಸೂಪರ್ ಆಗಿದೆ. ಯಾವುದೋ ಒಂದು ಟ್ಯಾಬ್ಲೆಟ್ ಮೇಲೆ ಡಿಸ್ಪ್ಲೇ ಮೇಲೆ ಬರಿತಿದ್ದೀರಾ ಅಂತ ಅನ್ಸಲ್ಲ ನಿಮಗೆ. ಸೊ ಯಾವುದೋ ನಿಜವಾಗ್ಲೂ ಪೇಪರ್ ಮೇಲೆ ಬರಿತಾ ಇದ್ದೀರಾ ಅಂತ ಫೀಲ್ ಆಗಿ ಶುರುವಾಗುತ್ತೆ. ಮತ್ತು ಜೊತೆಗೆ ಒಂದು ಸೌಂಡ್ನ ಕೂಡ ಮಾಡುತ್ತೆ. ಇದು ಬರಿಬೇಕಾದ್ರೆ ಒಂದು ರೀತಿ ಪೇಪರ್ ಮೇಲೆ ಬರಿಬೇಕಾದ್ರೆ ಸೌಂಡ್ ಬರುತ್ತೆ ನೋಡಿ ಪೆನ್ನಲ್ಲಿ. ಸೊ ಆ ರೀತಿ ಸೌಂಡ್ ಕೂಡ ಮಾಡುತ್ತೆ, ಆ ಫೀಲ್ ಹಂಗೆ ಬಂದ್ಬಿಡುತ್ತೆ ಒಂದು ರೀತಿ ಆಯಿತಾ. ಸೊ ಇದು ಕೂಡ ತುಂಬ ಕ್ರೇಜಿ ಆಗಿರೋದು. ನೀವೇನಾದರೂ ಒಂದು ಏನೋ ಪ್ರೆಸೆಂಟೇಷನ್ ಮಾಡ್ಕೊಬೇಕು ಅಥವಾ ಇದರಲ್ಲಿ ನೀವು ಶಾರ್ಟ್ ನೋಟ್ಸ್ಕೊಂಡು ತೊಗೊಬೇಕು ಅಂತ ಅನ್ಕೊಂಡಿದ್ದೀರಾ ಅಂತಂದರೆ, ಅಥವಾ PPT ಮಾಡಬೇಕು, ಅದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ಅಂತ ನನಗನ್ಸುತ್ತೆ. ಅಥವಾ ನೀವು ಯಾರಾದರೂ ಡಿಜಿಟಲ್ ಆರ್ಟ್ ಮಾಡೋರಿದ್ದೀರಾ ಅಂತಂದರೆ ಅವರು ಕೂಡ ಇದನ್ನು ತುಂಬ ಸಖತ್ತಾಗಿ ಯೂಸ್ ಮಾಡ್ಬೋದು. ಇವ್ರದ್ದು ಅಪ್ಲಿಕೇಶನ್ ಬರುತ್ತೆ, ಫ್ರೀ ಟ್ರಯಲ್ ಕೊಟ್ಟಿದ್ದಾರೆ ಆಯ್ತಾ, ಅದನ್ನು ಯೂಸ್ ಮಾಡ್ಕೊಬೋದು ನೀವು. ಅದರಲ್ಲಿ ಪೇಂಟಿಂಗು, ಬ್ರಷ್ ಎಲ್ಲ ತುಂಬ ಡ್ರಾಯಿಂಗ್ ಮಾಡೋಂಥಕ್ಕೆಲ್ಲ ತುಂಬ ಚೆನ್ನಾಗಿದೆ ಅಪ್ಲಿಕೇಶನ್. ಇನ್ನು ಇದಾದ ನಂತರ ಈ ಒಂದು ಟ್ಯಾಬ್ಲೆಟ್ನ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಟ್ಯಾಬ್ಲೆಟ್ನಲ್ಲಿ 10,000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಆಯಿತಾ. 10,000 ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಿಸ್ಪ್ಲೇ ದೊಡ್ಡದಾಗೇ ಇದೆ, ಬ್ಯಾಟ್ರಿನೂ ದೊಡ್ಡದಾಗೇ ಇರಬೇಕು. ಸೊ ದೊಡ್ಡದಾಗೇ ಕೊಟ್ಟಿದ್ದಾರೆ. ನನಗನ್ನಿಸ್ದಂಗೆ ಒಂದು ಟ್ಯಾಬ್ಲೆಟ್ ಆರಾಮಾಗಿ ನೀವು ಫುಲ್ ಕಂಟಿನ್ಯೂಸ್ ಯೂಸ್ ಮಾಡಿದ್ರು ಅಂದರೂ ಕೂಡ ಸುಮಾರು ಒಂದು 12-13 ಗಂಟೆ ಬ್ಯಾಟ್ರಿ ಬ್ಯಾಕಪ್ ಆರಾಮಾಗಿ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಆರಾಮಾಗಿ ನೀವು ನಾರ್ಮಲ್ ಯೂಸಿಗೆ ಒಂದು 2 ದಿನ 3 ದಿನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಆಯಿತಾ. ಸೊ ಒಂದು ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್ ಅನ್ನೋದು ನನಗೆ ನೀಡ್ತಾ ಇರುವಂಥದ್ದು. ಮತ್ತು ಬಾಕ್ಸ್ ಒಳಗೆ 15 ವ್ಯಾಟ್ನ ಚಾರ್ಜರ್ನ ನೀಡಿದ್ದಾರೆ. ಸೊ ಕಡಿಮೆ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಈ ಒಂದು ಟ್ಯಾಬ್ಲೆಟು 45 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ, ಬಟ್ ಬಾಕ್ಸ್ ಒಳಗೆ ಕೇವಲ 15 ವ್ಯಾಟನ್ನು ನೀಡಿದರೆ ಅದೊಂದು ಬೇಜಾರಂಥ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಈ ಒಂದು ಟ್ಯಾಬ್ಲೆಟ್ನಲ್ಲಿ ನನಗೆ ಅವ್ರು ಕಳಿಸಿದಾಗ Android 10 ಇತ್ತು, ಬಟ್ ಈಗ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ.
ಸೊ ಅಪ್ಡೇಟ್ ಮಾಡಿದ್ಮೇಲೆ ಆ್ಯಂಡ್ರಾಯ್ಡ್ 11ಗೆ ಅಪ್ಡೇಟ್ ಆಗಿದೆ ಆಯಿತಾ. ಸೊ ನಿಮ್ಗೆ ಯೂಸರ್ ಎಕ್ಸ್ಪೀರಿಯನ್ಸ್ ಒನ್ UI ನಿಮ್ಮೆಲ್ಲರೂ ಗೊತ್ತಿರ್ಬೋದು, ಪರವಾಗಿಲ್ಲ ಒಂದು ಲೆವೆಲ್ಗೆ. ನನಗೆ ಒನ್ UIಗಿಂತ ಒಂದು ಡೆಕ್ಸಿಗೆ ಕನ್ವರ್ಟ್ ಆದಮೇಲೆ ಆ ಒಂದು UI ಬರುತ್ತಲ್ಲ ಅದೊಂಥರ ಚೆನ್ನಾಗಿದೆ, ಒಂದು ರೀತಿ ಡಿಟ್ಟೋ ಕಂಪ್ಯೂಟರ್ನಲ್ಲೇ ಯೂಸ್ ಮಾಡ್ತೀರಾ ಅನ್ನೋ ಒಂದು ಫೀಲ್ನ ಕೊಡುತ್ತೆ. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು ಒಂದು ಲೆವೆಲ್ಗೆ. ಇನ್ನು ಸ್ಪೀಕರ್ ಬಗ್ಗೆ ಮಾತಾಡ್ಬೇಕಂತಂದರೆ ಈ ಒಂದು ಟ್ಯಾಬ್ಲೆಟ್ ಡಾಲ್ಬಿ ಅಟ್ಮೋಸನ್ನು ಸಪೋರ್ಟ್ ಮಾಡುತ್ತೆ. ಅದು ಡಾಲ್ಬಿ ಅಟ್ಮೋಸನ್ನು ಸಪೋರ್ಟ್ ಆಗುವಂಥ ಸ್ಪೀಕರ್ AKG ಅವರು ಮಾಡಿರುವಂಥ ಸ್ಪೀಕರ್ ಆಯಿತಾ. ಸೊ 4 ಸ್ಪೀಕರ್ ಇದೆ, ಮೇಲ್ಗಡೆ 2 ಕೆಳಗಡೆ 2. ಸೊ ಸ್ಟೀರಿಯೋ ಸ್ಪೀಕರ್ ಇದು ಕೆಲಸ ಮಾಡುತ್ತೆ ಮತ್ತು ಡಾಲ್ಬಿ ಅಟ್ಮೋಸ್ ಸೌಂಡು ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರೌಂಡ್ ಸೌಂಡ್ ಬಂದ್ಬಿಡುತ್ತೆ ಒಂಥರ ಡಾಲ್ಬಿ ಅಟ್ಮೋಸ್ ಅಂತ ಅಂದರೆ. ಸೊ ಇದು ಕೂಡ ತುಂಬ ಇಂಪ್ರೆಸ್, ನಿಮಗೇನೋ ದೊಡ್ಡ ಸ್ಪೀಕರ್ ಇಟ್ಕೊಂಡು ಪ್ಲೇ ಮಾಡ್ತೀರಾ ಅನ್ನೋ ರೀತಿ ಫೀಲ್ ಆಗುತ್ತೆ. ಸೊ ಸ್ಪೀಕರ್ ಅಂತ ಬೆಂಕಿ ಇರುವಂಥದ್ದು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ. ಜೊತೆಗೆ ಒಂದು ಟ್ಯಾಬ್ಲೆಟನ್ನು ಈ ಒಂದು ಟ್ಯಾಬ್ಲೆಟ್ ಮೋಡ್ಗೆ ತುಂಬ ಚೆನ್ನಾಗಿ ಕಸ್ಟಮೈಸ್ ಮಾಡಿದ್ರೆ ಆಯಿತಾ. ಶಾರ್ಟ್ಕಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ನಿಮ್ಮ ಹತ್ರ ಏನಾದರೂ ಸ್ಯಾಮ್ಸಂಗಿಂದ ಏನಾದರೂ ಫೋನ್ ಇದೆ ಅಂತ ಅಂದರೆ ಅದರಲ್ಲಿ ನೀವು ಕಾಪಿ ಮಾಡಿದ್ರೆ ನೀವು ಟ್ಯಾಬ್ಲೆಟ್ನಲ್ಲಿ ಪೇಸ್ಟ್ ಮಾಡ್ಬೋದು. ಈ ರೀತಿ ಕೆಲವೊಂದು ಸಿಂಕ್ ಮಾಡುವಂಥ ಒಂದು ಸ್ಯಾಮ್ಸಂಗ್ ಅಕೌಂಟಿಂಗ್ ಲಿಂಕ್ ಆಗಿದೆ ಅಂತ ಅಂದರೆ ಒಂದು ರೀತಿ ಎಲ್ಲ ಒಂದು ಡಿವೈಸ್ಗಳು ಸಿಂಕ್ ಆಗಿಬಿಡ್ತವೆ ಆಯಿತಾ. ಸೊ ಆ ಒಂದು ಎಕೋಸಿಸ್ಟಮ್ನ ಬಿಲ್ಡ್ ಮಾಡ್ತಾ ಇದ್ದಾರೆ ಒಂದು ಸ್ಯಾಮ್ಸಂಗ್ ಅವರು, ಅದು ನನಗೆ ತುಂಬ ಇಂಪ್ರೆಸಿವ್ ಆಗಿದೆ ಅಂತ ಅನ್ನಿಸ್ತು. ಸೊ ಇದಿಷ್ಟು ಈ ಒಂದು ಟ್ಯಾಬ್ಲೆಟ್ನ ಮೈನ್ ಫೀಚರ್ಸ್ ಆಯಿತಾ. ನೀವು ಅದರ ಕೇಳ್ಬೋದು 80,000 ರೂಪಾಯಿ ಕೊಟ್ಬಿಟ್ಟು ಈ ಒಂದು ಟ್ಯಾಬ್ S7 ಪ್ಲಸ್ನ ಅಥವಾ 64,000 ರೂಪಾಯಿ ಕೊಟ್ಬಿಟ್ಟು ಈ ಒಂದು ಟ್ಯಾಬ್ S7ನ ಪರ್ಚೇಸ್ ಮಾಡುವ ಅಂತ ಕೇಳ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ಈ ಪ್ರೈಸಲ್ಲಿ ಕಾಂಪಿಟೇಷನ್ ತುಂಬ ಕಡಿಮೆ ಇದೆ ಆಯಿತಾ. ಸೊ ಬಿಲ್ಡ್ ಕ್ವಾಲಿಟಿ ಬೆಂಕಿ ಆಗಿರುವಂಥದ್ದು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ. ಒಂದು ಹೈ ಎಂಡ್ ಟ್ಯಾಬ್ಲೆಟ್, ನೀವು ಇದನ್ನು ಒಂದು ಲ್ಯಾಪ್ಟಾಪ್ ರೀತಿಯಲ್ಲೂ ಬೇಕಾದರೂ ಕೀಬೋರ್ಡ್ನ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು. ಸೊ ಅದಕ್ಕೂ ಕೂಡ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ ಕೀಬೋರ್ಡ್ನಲ್ಲಿ ಟೈಪ್ ಮಾಡುವಂಥದ್ದು ಒಂದು ರೀತಿ ಲಿಟ್ರಲ್ ಲ್ಯಾಪ್ಟಾಪೇ ಅಂತ ಅನಿಸ್ಬಿಡುತ್ತೆ ನಿಮಗೆ. ಸೊ ಆ ರೀತಿ ಇದೆ. ಹೌದು ಬೆಲೆ ಜಾಸ್ತಿನೇ, ಬಟ್ ಸ್ಟಿಲ್ ಬೆಂಕಿ ನನಗಂತೂ ತುಂಬ ಇಂಪ್ರೆಸ್ ಮಾಡ್ತು ಆಯಿತಾ. ಕ್ರೇಜಿ ಲುಕ್ಕು ಗುರು, ನಿಮಗೆ ನೋಡ್ರೆ ಗೊತ್ತಾಗ್ಬಿಡುತ್ತೆ ಕ್ರೇಜಿ ಲುಕ್ಕು ಯಪ್ಪ. ಬಟ್ ಸ್ಟಿಲ್ ಬೆಲೆನೂ ಹಂಗೆ ಇದೆ ಅಲ್ವಾ. ಸೊ ಇದಿಷ್ಟು ಒಂದು ಟ್ಯಾಬ್ಲೆಟ್ನ ಬಗ್ಗೆ. ನಿಮಗೆ ಈ ಒಂದು ಟ್ಯಾಬ್ಲೆಟ್ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ, ಯೂಸ್ಫುಲ್ ಆಗಿತ್ತು, ಒಂದು ಹೊಸ ವಿಷಯನ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.